ಜೈ ಶ್ರೀರಾಮ್. 2026ನೇ ನೂತನ ಆಂಗ್ಲ ಸಂವತ್ಸರಾದಿ ಮಿಥುನ ರಾಶಿಯವರ ವಾರ್ಷಿಕ ಫಲಿತಾಂಶಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ. ಈ 2026ನೇ ಇಸ್ವಿಯಲ್ಲಿ ಮಿಥುನ ರಾಶಿಯವರಿಗೆ ವರ್ಷದ ಪ್ರಾರಂಭದಲ್ಲಿ ಒಂದು ತರಹದ ಪರಿಸ್ಥಿತಿ ಇರುತ್ತೆ. ಜೂನ್ ತನಕ ಒಂದು ತರಹದ ಪರಿಸ್ಥಿತಿ. ಜೂನ್ ನಂತರ ಆ ಪರಿಸ್ಥಿತಿಯಲ್ಲಿ ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಬದಲಾವಣೆಗಳನ್ನ ನೀವು ನೋಡೋದಕ್ಕೆ ಪ್ರಾರಂಭ ಮಾಡ್ಕೊಳ್ತೀರಾ. ನೋಡಿ, ವರ್ಷದ ಪ್ರಾರಂಭದಲ್ಲಿ ಮುಖ್ಯವಾಗಿ ದಶಮ ಸ್ಥಾನದಲ್ಲಿ ಶನಿಯ ಸಂಚಾರ ನಡೀತಾ ಇದೆ. ದಶಮ ಸ್ಥಾನಕ್ಕೆ ಶನಿಯಂತಹ ಗ್ರಹ ಬಂದಾಗ ಸ್ವಲ್ಪ ಉದ್ಯೋಗದ ವಿಚಾರದಲ್ಲಿ ಸಾಕಷ್ಟು ಒತ್ತಡಗಳನ್ನ ನೀವು ನೋಡ್ಬೇಕಾಗುತ್ತೆ. ಮನೇಲಿ ನೆಮ್ಮದಿ ಇರೋದಿಲ್ಲ, ಉದ್ಯೋಗದಲ್ಲಿ ಜಾಸ್ತಿ ಸ್ಟ್ರೆಸ್ ಇರುತ್ತೆ, ಒತ್ತಡ ಇರುತ್ತೆ. ಈ ತರ ಸಿಚುವೇಶನ್ ಪರಿಸ್ಥಿತಿಗಳನ್ನ ನೀವು ನೋಡ್ತಾ ಬರ್ತೀರಾ. ಈ ಮಿಥುನ ರಾಶಿಯಲ್ಲಿ ಲಕ್ಷಾನುಗಟ್ಲೆ ಹುಟ್ಟಿರ್ತಾರೆ. ಎಲ್ಲರಿಗೂ ಕೂಡ ದಶಮ ಸ್ಥಾನದಲ್ಲಿ ಶನಿಯಂತಹ ಗ್ರಹ ಬಂದಾಗ ಅದರಲ್ಲಿ ಇಟ್ಸ್ ಡಿಪೆಂಡ್ಸ್ ಆನ್ ನಿಮ್ಮ ಜಾತಕದಲ್ಲಿ, ವೈಯಕ್ತಿಕ ಜಾತಕದಲ್ಲಿ ಶನಿಯ ಅಷ್ಟಕಾರ್ಗ ಬಿಂದುಗಳನ್ನ ನೋಡ್ಕೊಳ್ಳಿ. ಶನಿ ದಶಮ ಸ್ಥಾನಕ್ಕೆ ಬಂದಾಗ ಅಷ್ಟಕರ್ಗ ಬಿಂದುಗಳೇನಾದರೂ ಜಾಸ್ತಿ ಹೈ ಪಾಯಿಂಟ್ಸ್ ನ ರೆಕಮೆಂಡ್ ಮಾಡಿದ್ರೆ ಉದ್ಯೋಗದಲ್ಲಿ ಅಂತಹ ತೊಂದರೆಗಳು ಇರೋದಿಲ್ಲ. ಅದೇ ಕಡಿಮೆ ಬಿಂದುಗಳು ಏನಾದರೂ ಕೊಟ್ಟಿದ್ರೆ ಉದ್ಯೋಗದಲ್ಲಿ ಸಾಕಷ್ಟು ಬದಲಾವಣೆಗಳು, ಉದ್ಯೋಗ ಬಿಡಬೇಕಾಗಿರೋ ಪರಿಸ್ಥಿತಿ, ಯಾವುದೋ ಚಿಕ್ಕ ಕೆಲಸ ಸಿಗುತ್ತೆ, ಕೆಲಸ ಮಾಡಿದ್ರು ಕರೆಕ್ಟ್ ಆಗಿ ಸ್ಯಾಲ್ರಿ ಕೂಡ ಅದಕ್ಕೆ ತಕ್ಕಂತೆ ಸ್ಯಾಲ್ರಿ ಬರೋದಿಲ್ಲ. ಆಮೇಲೆ ಹೆಂಡತಿ ಜೊತೆ ಅಥವಾ ಗಂಡನ ಜೊತೆ ಸ್ವಲ್ಪ ಮನಸ್ಪರ್ಧೆಗಳು, ಆ ಬಾಂಡಿಂಗು ರಿಲೇಶನ್ಶಿಪ್ ಅಲ್ಲಿ ಎಲ್ಲ ಒಂಥರ ರಿಸ್ಟ್ರಿಕ್ಷನ್ಸ್ ತರ ಅನಿಸ್ತಾ ಇರುತ್ತೆ, ಅಡೆತಡೆಗಳಂತ ಅನಿಸ್ತಾ ಇರುತ್ತೆ. ಈ ತರ ಪರಿಸ್ಥಿತಿಗಳು. ಈ ಜನ್ಮರಾಶಿಯಲ್ಲಿ ಗುರು ವಕ್ರಿ ಬೇರೆ ಆಗ್ತಾ ಇರ್ತಕ್ಕಂಥದ್ದು. ಜೂನ್ ತನಕ ಜನ್ಮರಾಶಿಯಲ್ಲೇ ಇರ್ತಾರೆ, ಮಾರ್ಚ್ ತನಕ ವಕ್ರಿಯಾಗಿರ್ತಾರೆ, ಮಾರ್ಚ್ ನಂತರ ವಕ್ರತ್ಯಾಗವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಗಂಡ ಹೆಂಡತಿರ ಮಧ್ಯೆ ಪರಸ್ಪರ ವಿರುದ್ಧ ಬದಲಾವಣೆಗಳು, ಸಾಕಷ್ಟು ಅಡೆತಡೆಗಳನ್ನ, ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು, ಈ ತರ ಸಿಚುಯೇಷನ್. ಜೂನ್ ನಂತರ ಉತ್ತಮವಾದ ಫಲಿತಾಂಶಗಳನ್ನ ನೀವು ನಿರೀಕ್ಷಣೆ ಮಾಡ್ತೀರಾ. ಉದ್ಯೋಗದಲ್ಲಿ ಸಾಕಷ್ಟು ಉತ್ತಮವಾಗಿರ್ತಕ್ಕಂಥ ಬದಲಾವಣೆಗಳನ್ನ ನೀವು ನೋಡ್ತಾ ಹೋಗ್ತೀರಾ. ಹೊಸ ಉದ್ಯೋಗ ಸಿಗ್ತಕ್ಕಂಥದ್ದು, ಆರ್ಥಿಕ ವಿಚಾರದಲ್ಲಿ ಪ್ರಗತಿಯತ್ತ ನೀವು ಸಾಕ್ತಾ ಹೋಗ್ತೀರಾ. ಕೌಟುಂಬಿಕ ವಿಚಾರದಲ್ಲಿ ಸಾಕಷ್ಟು ಉತ್ತಮವಾಗಿರುತ್ತೆ. ಕುಟುಂಬ ವ್ಯಕ್ತಿಗಳ ಜೊತೆ ಟೈಮ್ ನೀವು ಕಳಿತೀರಾ. ಆಮೇಲೆ ನಿಮ್ಮ ಮಾತಿಗೆ ಒಂದು ಮನ್ನಣೆ ಸಿಗ್ತಾ ಹೋಗುತ್ತೆ. ಆಮೇಲೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ. ಆಮೇಲೆ ಒಳ್ಳೆ ಒಳ್ಳೆ ಭೋಜನಗಳನ್ನ ಸವಿತಕ್ಕಂಥದ್ದು, ಆಮೇಲೆ ಒಳ್ಳೆ ಫಂಕ್ಷನ್ಗಳಿಗೆ ಅಟೆಂಡ್ ಆಗ್ತಕ್ಕಂಥದ್ದು, ಬರ್ಬೇಕಾಗಿರೋ ಹಣ ನಿಮಗೆ ಬರ್ತಕ್ಕಂಥದ್ದು, ಆಮೇಲೆ ಉದ್ಯೋಗದಲ್ಲಿ ಇರ್ತಕ್ಕಂತಹ ಆ ಒತ್ತಡಗಳು ಕಡಿಮೆ ಆಗ್ತಕ್ಕಂಥದ್ದು, ಈ ತರ ಸಾಕಷ್ಟು ಉತ್ತಮವಾದ ಬೆಳವಣಿಗೆಯನ್ನ ನೀವು ಜೂನ್ ನಿಂದ ನೀವು ನೋಡ್ತಾ ಹೋಗ್ತೀರಾ ಮಿಥುನ ರಾಶಿಯವರು. ಜೂನ್ ತನಕ ಒಂದು ತರಹ ಒಂದು ಪರಿಸ್ಥಿತಿ. ಜೂನ್ ನಂತರ ಪರಿಸ್ಥಿತಿಯಲ್ಲಿ ಸಾಕಷ್ಟು ಉತ್ತಮವಾಗಿರ್ತಕ್ಕಂಥ ಬದಲಾವಣೆಯನ್ನು ನೀವು ನಿರೀಕ್ಷಣೆ ಮಾಡಬಹುದು. ಎಷ್ಟು ನೀವು ನೆಗೆಟಿವ್ ನೀವು ನೋಡಿರ್ತೀರಾ ಅದ್ರ ಡಬಲ್ ನಿಮಗೆ ಪಾಸಿಟಿವ್ ಸಿಗ್ತಾ ಹೋಗುತ್ತೆ. ಈ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ ತಿಂಗಳಲ್ಲಿ ಸಾಕಷ್ಟು ಉತ್ತಮವಾಗಿರ್ತಕ್ಕಂಥ ಬದಲಾವಣೆಗಳನ್ನ ನೀವು ನೋಡ್ತಾ ಹೋಗ್ತೀರಾ. ಈ ಮಿಥುನ ರಾಶಿಯವರು ತಪ್ಪದೆ ನೋಡಿ, ಶಿವ ಸಹಸ್ರನಾಮವನ್ನು ಪಠನೆ ಮಾಡ್ಕೊಳ್ಳಿ ಈ ವರ್ಷ. ಮತ್ತೆ ಕಾಲಭೈರವೇಶ್ವರ ಅಷ್ಟಕವನ್ನು ಪ್ರತಿನಿತ್ಯ 8 ಬಾರಿ ಪಠನೆ